ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಶೇಂಗಾ ಬೀಜ ಮಸಾಲ ಫ್ರೈನ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಪ್ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಕಿ ಒಂದು ಕಪ್ ನೀರನ್ನ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ಈ ಥರ ತೊಳೆಯೋದ್ರಿಂದ ಶೇಂಗಾ ಬೀಜ ಸ್ವಲ್ಪ ಹಸಿ ಹಸಿ ಆಗುತ್ತೆ. ಹಸಿ ಹಸಿ ಆಗೋದ್ರಿಂದ ರೋಸ್ಟ್ ಮಾಡಿದ ಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ತೆಗೆದ್ಬಿಡಿ. ಒಂದು ಕಡಾಯಲ್ಲಿ ಹಾಕಿ ಉರಿನ ಫುಲ್ ಕಡಿಮೆ ಇಟ್ಟು ಸಿಮ್ನಲ್ಲಿ ಒಂದು 2ರಿಂದ 3 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ, ಡ್ರೈ ರೋಸ್ಟು. ನೋಡಿ, ಈ ಥರ 2ರಿಂದ 3 ನಿಮಿಷ ರೋಸ್ಟ್ ಮಾಡಿದ ನಂತರ ಒಂದು 2ರಿಂದ 3 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ, ಜಾಸ್ತಿ ಏನು ಹಾಕಬೇಡಿ, ಎಣ್ಣೆನ ಹಾಕಿ ಚೆನ್ನಾಗಿ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಿಮ್ನಲ್ಲಿ 5ರಿಂದ 6 ನಿಮಿಷ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸಿಮ್ನಲ್ಲಿ ಫ್ರೈ ಮಾಡಿ, ಜಾಸ್ತಿ ಉರಿ ಇಡಬೇಡಿ. ಜಾಸ್ತಿ ಉರಿ ಇಟ್ಟರೆ ಕ್ರಿಸ್ಪಿ ಆಗೋದಿಲ್ಲ, ಇಲ್ಲಾಂದರೆ ಹಸಿ ಹಸಿಯಾಗಿರುತ್ತೆ. ನೋಡಿ, 5ರಿಂದ 6 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಒಂದು ಸ್ವಲ್ಪ ಕರಿಬೇವು ಎಲೆನ ಹಾಕಿ 1 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಲಾಸ್ಟಿಗೆ 1 ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಫಸ್ಟಿಗೆ ಖಾರ ಪುಡಿನ ಹಾಕಬೇಡಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಖಾರ ಪುಡಿನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟಿದ್ದೀನಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿ ತುಂಬಾ ಹೆಲ್ದಿಯಾಗಿರುವಂಥ ಈ ಶೇಂಗಾ ಬೀಜ ಮಸಾಲ ಫ್ರೈನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.